ANMR ನ್ಯೂಸ್ಗೆ ಸ್ವಾಗತ. ತೆರೆದ ಶೆಡ್ಗಳಲ್ಲಿ ಸಾಕಾಣಿಕೆ ಮಾಡುತ್ತಿದ್ದ 4.50 ಲಕ್ಷ ರು ಬೆಲೆ ಬಾಳುವ ಹಂದಿಗಳು ಕಳವು. ಚಿಂತಾಮಣಿ ತಾಲೂಕಿನ ಬುರುಡಗಂಟೆ ಗ್ರಾಮದ ಹೊರವಲಯದಲ್ಲಿ ತೆರೆದ ಶೆಡ್ಗಳಲ್ಲಿ ಸಾಕಾಣಿಕೆ ಮಾಡುತ್ತಿದ್ದ ಸುಮಾರು 4.25 ಲಕ್ಷ ರು ಬೆಲೆ ಬಾಳುವ ಹಂದಿಗಳು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಬುರುಡಗಂಟೆ ಗ್ರಾಮದ ವೆಂಕಟಪತಿ ಎಂಬುವರು ನೀಡಿದ ದೂರಿನ ಮೇಲೆ ಶನಿವಾರ ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ 1 ವರ್ಷದಿಂದ ವೆಂಕಟಪತಿ ತಮ್ಮ ಜಮೀನಿನಲ್ಲಿ 9 ತೆರೆದ ಶೆಡ್ಡುಗಳನ್ನು ನಿರ್ಮಾಣ ಮಾಡಿಕೊಂಡು ಸೀಮೆ ಹಂದಿಗಳನ್ನು ಸಾಕುತ್ತಿದ್ದು, ಶೆಡ್ಡುಗಳಲ್ಲಿ ಸುಮಾರು 100 ರಿಂದ 150 ಕೆಜಿ ತೂಕದ 25 ದೊಡ್ಡ ಹಂದಿಗಳನ್ನು ಮತ್ತು 30 ರಿಂದ 40 ಕೆಜಿ ತೂಕದ 85 ಸಣ್ಣ ಹಂದಿಗಳನ್ನು ಶೆಡ್ಡುಗಳಲ್ಲಿದ್ದು, ನವೆಂಬರ್ 5ರಂದು ರಾತ್ರಿ ಸುಮಾರು 10 ಗಂಟೆಯ ಬಳಿ ಶೆಡ್ ಬಳಿ ಹಂದಿಗಳನ್ನು ನೋಡಿಕೊಂಡು ಮನೆಗೆ ಹೋಗಿ ನವೆಂಬರ್ 6ರಂದು ಬೆಳಗ್ಗೆ 6 ಗಂಟೆ ಹೋದಾಗ ಕಳ್ಳತನವಾಗಿರುವುದು ಬಹಿರಂಗವಾಗಿದೆ. ಕಳ್ಳರು ತೆರೆದ ಶೆಡ್ಡುಗಳಿಗೆ ಹಾಕಿದ್ದ ಕಬ್ಬಿಣದ ಫೆನ್ಸಿಂಗ್ ಕಟ್ ಮಾಡಿ ಕಳವು ಮಾಡಿದ್ದು, ಇದುವರೆಗೂ ನಾವು ವಿವಿಧ ಸ್ಥಳಗಳಲ್ಲಿ ಹಂದಿಗಳನ್ನು ಹುಡುಕುತ್ತಿದ್ದರಿಂದ ದೂರು ನೀಡುವುದು ತಡವಾಗಿ ದೂರು ಸಲ್ಲಿಸುತ್ತಿರುವುದಾಗಿ ದೂರಿನಲ್ಲಿ ತಿಳಿಸಿದ್ದಲ್ಲದೆ, ಚಿಂತಾಮಣಿ ತಾಲೂಕು ಮುರುಗಮಲ ರಸ್ತೆಯ ಕರಪಲ್ಲಿ ಗ್ರಾಮದ ಹಂದಿ ಮಟನ್ ಅಂಗಡಿಯ ಮಾಲೀಕ ಕೃಷ್ಣಪ್ಪರವರ ಮೇಲೆ ಅನುಮಾನವಿರುತ್ತೆ ಎಂದು ದೂರಿನಲ್ಲಿ ವಿವರಿಸಿದ್ದಾರೆ.